ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಮುಂಗಾರು ಮಳೆಯ ಆರ್ಭಟ ಜೋರಾಗಿದೆ. ಗಾಜನೂರು ತುಂಗಾ ಜಲಾಶಯ ಸಂಪೂರ್ಣ ಭರ್ತಿಯಾಗಿದೆ. ತುಂಗಾ ಜಲಾಶಯದ ಎಲ್ಲ 22 ಗೇಟ್ಗಳನ್ನು ಓಪನ್ ಮಾಡಲಾಗಿದೆ. 24,000 ಕ್ಯೂಸೆಕ್ಸ್ ನೀರನ್ನು ತುಂಗಾ ನದಿಗೆ ಬಿಡುಗಡೆ ಮಾಡಿದ್ದಾರೆ. ಇದೇ ಮೊದಲ ಬಾರಿಗೆ ಡ್ಯಾಂನ 22 ಗೇಟ್ ಅನ್ನ ಓಪನ್ ಮಾಡಿರೋದು. ಹಾಲ್ ನೊರೆಯಂತೆ ಜಲಾಶಯದ ನೀರು ಧುಮ್ಮಿಕ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಮಳೆಯ ನಡುವೆ ಜಲಾಶಯದ ಸೌಂದರ್ಯ ಇಮ್ಮಡಿಯಾಗಿದೆ. ಅಪ್ಪಳಿಸ್ತಾ ಇರುವಂತಹ ನೀರು ಅಕ್ಷರಶಃ ಹಾಲಿನ ನೊರೆಯಂತೆ ಕಾಣಿಸ್ತಾ ಇದೆ. ಪ್ರತಿನಿಧಿ ಬಸವರಾಜ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ 3-4 ದಿನಗಳಿಂದ ಧಾರಾಕಾರ ಮಳೆ ಸುರಿತಾ ಇದೆ. ಈ ಮಳೆ ಸುರಿದ ಪರಿಣಾಮವಾಗಿ ಪ್ರಮುಖ ಸಾಂಪ್ರದಾಯಿಕ ರೆಸಿಪಿ ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಜಲಾಶಯಗಳೀಗ ಭರ್ತಿಯಾಗಿ ಅಂತ ಹೇಳ್ಬೋದು. ಶಿವಮೊಗ್ಗದ ತುಂಗಾ ಜಲಾಶಯ ಇದು. ತುಂಗಾ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಈ 22 ಗೇಟ್ಗಳನ್ನ ತೆರೆಯಲಾಗಿದೆ. ಇದೇ ಮೊದಲ ಬಾರಿಗೆ ಅಂದರೆ ನಿನ್ನೆ ಮೊನ್ನೆ ಕೂಡ 10 ಗೇಟ್ ತೆಗೆಯಲಾಗಿತ್ತು, 14 ಗೇಟ್ ಓಪನ್ ಮಾಡಲಾಗಿತ್ತು. ಇವತ್ತು 22 ಗೇಟ್ಗಳಂದರೆ ಡ್ಯಾಮಿಗಿರುವಂಥ ಎಲ್ಲ ಗೇಟ್ಗಳನ್ನ ತೆರೆಯಲಾಗಿದೆ. ಎಲ್ಲ ಗೇಟ್ ತೆರೆದು 22 ಗೇಟ್ ತೆರೆದಾಗ 24,000 ಏನು ಕ್ಯೂಸೆಕ್ಸ್ ನೀರಿದೆ ಅದನ್ನು ತುಂಗಾ ನದಿಗೆ ಬಿಡಲಾಗ್ತದೆ. ಅಂದರೆ ಈ ಒಂದು ದೃಶ್ಯ ನೋಡ್ಬೋದು. ಯಾವಾಗ ಕೂಡ ಖುಷಿ ಆಗುತ್ತೆ ಅಂದರೆ ಡ್ಯಾಮ್ ತುಂಬಬೇಕು, ತುಂಬಿದ ನಂತರ 22 ಗೇಟ್ಗಳು ತೆರೆಯಬೇಕು. ತೆರೆದ ನಂತರ ಕೂಡ ಆ 22 ಗೇಟ್ಗಳ ಮೂಲಕವಾಗಿ ಏನು ನೀರು ಹರಿದು ಹೋಗುತ್ತೆ ತುಂಗಾ ನದಿಗೆ, ಅದು ನೋಡಲಿಕ್ಕೆ ತುಂಬ ಸುಂದರವಾಗಿರುತ್ತೆ. ಈ ದೃಶ್ಯ ನೋಡ್ಬೋದು. ಎಷ್ಟೊಂದು ಅದ್ಭುತವಾಗಿದೆ, ಎಷ್ಟೊಂದು ಸುಂದರವಾಗಿ, ಎಷ್ಟೊಂದು ರುದ್ರ ರಮಣೀಯವಾಗಿದೆ ಅಂತೇಳಿ. ಹಾಗಾಗಿ ಮಲೆನಾಡಿನ ಸೊಬಗಿದು. ಈ ಭಾಗದಲ್ಲಿರುವಂಥ ಡ್ಯಾಮ್ಗಳು, ನದಿಗಳು ಒಂದು ರೀತಿಯ ಒಂದು ಪ್ರಕೃತಿಯ ಒಂದು ಗಿಫ್ಟ್ ಅಂತ ಹೇಳ್ಬೋದು ಈ ಮಲೆನಾಡು ಭಾಗದಲ್ಲಿ. ಹಾಗೆ ಒಂದು ಆ ಪ್ರಕೃತಿ ಏನು ಗಿಫ್ಟ್ ಇದೆ, ಆ ಗಿಫ್ಟ್ ನೋಡ್ಬೋದು ಯಾವ ರೀತಿ ಆಗಿದೆ ಅಂತೇಳಿ. ಅಷ್ಟೊಂದು ಸುಂದರವಾಗಿ ತುಂಗಾ ಡ್ಯಾಮ್ ಕಾಣಿಸ್ತಾ ಇದೆ. 22 ಗೇಟ್ಗಳನ್ನ ತೆರೆಯಲಾಗಿದೆ. ಆ 22 ಗೇಟ್ ಮೂಲಕವಾಗಿ ಏನು ನೀರು ತುಂಗಾ ನದಿಗೆ ಏನು ಧುಮುಕ್ತಾ ಇದೆ, ಆ ಧುಮುಕುವ ವಾತಾವರಣ ನೋಡ್ಬೋದು ಹೇಗಿದೆ ಅಂತೇಳಿ. ಅಷ್ಟೊಂದು ಜೋರವಾಗಿ ಅಪ್ಪಳಿಸ್ತಾ ಇದೆ. ಅಷ್ಟೊಂದು ದೊಡ್ಡದಾಗಿ ಶಬ್ದ ಕೂಡ ಕೇಳಿಸ್ತಾ ಇದೆ. ಈ 22 ಗೇಟ್ಗಳು ಇನ್ನು ನೀರಿನ ಮೇಲ್ಗಡೆಯಿಂದ ನೀರು ಬೀಳ್ತಾ ಇದೆ, ನದಿಗೆ ಬೀಳ್ತಾ ಇದೆ. ಆ ಸಂದರ್ಭದಲ್ಲಿ ನೋಡ್ಬೋದು ಯಾವ ರೀತಿ ವಾತಾವರಣ ಅಂದರೆ ಆ ಬುಗ್ಗೆಗಳು ನೋಡ್ಬೋದು, ದೊಡ್ಡ ದೊಡ್ಡ ಬುಗ್ಗೆಗಳು ನೋಡ್ಬೋದು. ಹಾಲಿನ ನೊರೆಯಂಥ ವಾತಾವರಣ ನಿರ್ಮಾಣ ಆಗಿದೆ. ಇಷ್ಟೊಂದು ಸುಂದರವಾಗಿ ಇರುವಂಥ ದೃಶ್ಯವನ್ನು ನಾವು ನೋಡ್ಬೋದು. ಅಂದರೆ ಮುಂಗಾರು ಮಳೆ ಏನು ಕೈ ಕೊಟ್ಟಿತ್ತು ಜೂನ್ನಲ್ಲಿ, ಈಗ ಜುಲೈಯಲ್ಲಿ ಕೈ ಹಿಡಿದಿದೆ. ನದಿ ನೀರು ಹರ್ಕೊಂಡು ಹೋಗುತ್ತೆ ತುಂಗಾ ನದಿಗೆ. ಅದರ ನಂತರ ಕೂಡ್ಲಿಯಲ್ಲಿ ತುಂಗ ಮತ್ತು ಭದ್ರಾಗಿ ನದಿ ಹರಿಯುತ್ತೆ. ಅದರ ನಂತರ 4-5 ಜಿಲ್ಲೆಗಳು ಕೂಡ ಇದೇ ನೀರು ಕೃಷಿಗೆ ಅವಲಂಬನೆ ಆಗಿದೆ. ಹಾಗಾಗಿ 4-5 ಜಿಲ್ಲೆ ಜನರಿಗೆ ಕೂಡ ಸಂತಸ ಮತ್ತು ಖುಷಿ ಪಡುವಂಥ ಸಂಗತಿ ಅಂದರೆ ತುಂಗಾ ಡ್ಯಾಮ್ ಭರ್ತಿಯಾಗಿದೆ. 22 ಗೇಟ್ಗಳು ಓಪನ್ ಆಗಿದೆ. 24,000 ಕ್ಯೂಸೆಕ್ಸ್ ಅಧಿಕ ನೀರನ್ನ ತುಂಗಾ ನದಿಗೆ ಬಿಡಲಾಗ್ತಾ ಇದೆ. ಕ್ಯಾಮರಾಮನ್ ಶಶಿಕುಮಾರ್ ಜೊತೆ ಬಸವಗಣ್ಮೆ, TV9 ಶಿವಮೊಗ್ಗ. ಇನ್ನು ಚಿಕ್ಕಮಗಳೂರು ವ್ಯಾಪ್ತಿಯ ಚಾರ್ಮಡಿ ಘಾಟ್ನಲ್ಲಿ ಮಳೆ, ಚಾರ್ಮಡಿ ಘಾಟ್ನಲ್ಲಿ ದಟ್ಟ ಮಂಜು. ಆ ಮಳೆ ಮಂಜಿನ ನಡುವೆ ಸವಾರರು ಪರದಾಡ್ತಾ ಇದ್ದಾರೆ. ವಾಹನ ಸವಾರರಿಗೆ ಪರದಾಟ. ಚಿಕ್ಕಮಗಳೂರು ಜಿಲ್ಲೆಯಲ್ಲೇ ಅತಿ ಹೆಚ್ಚು ಚಾರ್ಮಡಿ ಘಾಟ್ ವ್ಯಾಪ್ತಿಯಲ್ಲಿ ಮಳೆ ಸುರಿದಿದೆ. ಕಿರಿದಾದ ರಸ್ತೆ, ಅದರ ಜೊತೆಗೆ ಒಂದು ಕಡೆ ಸುಂದರವಾಗಿ ದೃಶ್ಯ ಕಾಣಿಸ್ತಾ ಇದೆ ನಿಜ. ಆದರೆ ಮಂಜು ಕವಿದಿರೋದ್ರಿಂದಾಗಿ ಜನರಿಗೆ ಮುಂದೆ ಸಾಗೋದು ಬಹಳ ಕಷ್ಟ. ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಮೂಡಿಗೆರೆ ತಾಲೂಕಿನ ಚಾರ್ಮಡಿ ಘಾಟಿ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಸಂಪರ್ಕಿಸುವಂಥ ಘಾಟ್ ಇದು. ರಾಷ್ಟ್ರೀಯ ಹೆದ್ದಾರಿ 173ರಲ್ಲಿದೆ ಈ ಘಾಟ್. ಘಾಟಿಯಲ್ಲಿ ಸಾಗೋದು, ಮಂಜಿನಲ್ಲಿ ಸಾಗೋದು, ಎದುರುಗಡೆ ಬರುವ ವಾಹನಗಳು ಕಾಣಲ್ಲ. ಜೊತೆಗೆ ವಿಪರೀತ ಮಳೆಯಾಗ್ತಾ ಇರೋದ್ರಿಂದಾಗಿ ಎದ್ದಾಗೋ ಭಯ. ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಅಂದರೆ ಅಕ್ಕಪಕ್ಕದಲ್ಲಿ ದೃಶ್ಯ ಕಾವ್ಯ. ನಾವು ಪ್ರತಿನಿಧಿ ಅಶ್ವಿತ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಧಾರಾಕಾರವಾಗಿ ಮಳೆ ಆರಂಭವಾಗಿರುವಂಥದ್ದು. ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಗಳೂರನ್ನು ಸಂಪರ್ಕಿಸುವಂತಹ ರಾಷ್ಟ್ರೀಯ ಹೆದ್ದಾರಿ ಚಾರ್ಮಡಿ ಘಾಟ್ನಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಒಮ್ಮೆ ಧಾರಾಕಾರ ಮಳೆ ಮತ್ತು ಮಂಜು ಈ ಒಂದು ಭಾಗದಲ್ಲಿ ಆವರಿಸಿಕೊಂಡಿರುವಂಥದ್ದು. ಇದರಿಂದಾಗಿ ವಾಹನ ಸವಾರರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಪ್ರಮುಖವಾಗಿ ಚಾರ್ಮಡಿ ಘಾಟ್ ಅಂತ ಹೇಳಿದ್ರೆ ಕಿರಿದಾದ ಶಿಖರಗಳ ಮೇಲೆ ರಸ್ತೆ ಇರುವಂಥದ್ದು. ಇಲ್ಲಿ ಸವಾರರು ಸ್ವಲ್ಪ ಯಾಮಾರಿದ್ರೂ ಕೂಡ ಅನಾಹುತಗಳು ಎಡೆಯಾಗುತ್ತೆ. ಇಂಥ ಒಂದು ಸ್ಥಳದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾರೆ. ಜೊತೆಗೆ ದಟ್ಟ ಮಂಜು ಆವರಿಸಿಕೊಂಡಿರುವಂಥದ್ದು ನಾವಿಲ್ಲಿ ದೃಶ್ಯದಲ್ಲಿ ನೋಡ್ಬೋದು. ಪ್ರಮುಖವಾಗಿ ಏನು ಕಳೆದ 2 ದಿವಸದಿಂದ ಏನು ಧಾರಾಕಾರವಾಗಿ ಮಳೆ ಇದೆ. ಇದರಿಂದಾಗಿ ರಸ್ತೆಯ ಪಕ್ಕದಲ್ಲಿ ಕೃತಕ ಜಲಪಾತಗಳು ಕೂಡ ಸೃಷ್ಟಿಯಾಗಿರುವಂಥದ್ದು. ಒಂದೆಡೆ ಧಾರಾಕಾರವಾಗಿ ಮಳೆ ಬಂದರೆ ಮತ್ತೆ ದಟ್ಟ ಮಂಜು ಈ ಒಂದು ಭಾಗದಲ್ಲಿ ಆವರಿಸಿಕೊಳ್ಳುತ್ತೆ. ಪ್ರಮುಖವಾಗಿ ನಾವಿಲ್ಲಿ ದೃಶ್ಯದಲ್ಲಿ ನೋಡ್ಬೋದು. ಸಂಪೂರ್ಣವಾಗಿ ರಸ್ತೆ ಕಾಣದ ರೀತಿಯಲ್ಲಿ ಒಂದು ಮಂಜು ಆವರಿಸಿಕೊಂಡಿರುವಂಥದ್ದು. ಪ್ರಮುಖವಾಗಿ ಇದು ಈ ಒಂದು ಭಾಗದಲ್ಲಿ ವಾಹನ ಸವಾರರು ಸಂಚಾರವನ್ನು ಮಾಡಬೇಕಾದ್ರೆ ಅತಿ ದೊಡ್ಡ ಸವಾಲು ಕೂಡ ಆಗುತ್ತೆ. ಪ್ರಮುಖವಾಗಿ ಈ ಒಂದು ಭಾಗ ಏನಿದೆ ಇಲ್ಲಿ ನಿತ್ಯವೂ ಕೂಡ ಸಾವಿರಾರು ವಾಹನಗಳು ಒಂದು ಸಂಚಾರವನ್ನು ಮಾಡುತ್ತೆ. ಪ್ರಮುಖವಾಗಿ
ಈ ಒಂದು ಜಾಗ ಏನಿದೆ ಚಾರ್ಮುಡಿ ಘಾಟ್ ಆ ಒಂದು ಭಾಗದಲ್ಲಿ ಕಳೆದ 2 ದಿವಸದಿಂದಾಗಿ ಧಾರಾಕಾರವಾಗಿ ಮಳೆ ಬರ್ತಾ ಇರುವಂಥದ್ದು. ಪ್ರಮುಖವಾಗಿ ಈ ಒಂದು ಭಾಗ ಏನಿದೆ ಈ ಭಾಗದಲ್ಲಿ ಪ್ರತಿ ವರ್ಷವೂ ಕೂಡ ಧಾರಾಕಾರವಾಗಿ ಮಳೆ ಆಗುತ್ತೆ. ಆದರೆ ಈ ಬಾರಿ ಕೊಂಚ ತಡವಾಗಿ ಮಳೆ ಆರಂಭವಾಗಿದೆ. ಆದರೆ ಚಾರ್ಮುಡಿ ಘಾಟ್ನ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇರುವಂಥದ್ದು ಇದು ಸವಾರರಿಗೆ ಒಂದು ಸವಾಲಿನ ಕೆಲಸ. ಯಾಕಂತ ಹೇಳಿದ್ರೆ ಈ ಒಂದು ಕಿರಿದಾದ ಪ್ರದೇಶದಲ್ಲಿ ಸಂಚಾರ ಮಾಡಬೇಕು ಅಂದರೆ ವಾಹನ ಸವಾರರೇನಿದ್ದಾರೆ ಅವರು ಸಾಕಷ್ಟು ಜಾಗೃತೆಯಿಂದ ಸವಾರಿ ಮಾಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು. ಕೋಡುಬಳೆ ಅಂದ್ರೆ ಅಡುಕಲೆ.